ಅಯ್ಯೋ ಗಲಾಟೆ ಮಾಡ್ಬೇಡ್ರು. ನೀವೆಲ್ಲ ರೆಡಿಯಾಗಿ ಚಪ್ಪಾಳೆ ತಟ್ಟೋದಕ್ಕೆ ಒಳ್ಳೆ ಸಿನಿಮಾವನ್ನು ತೋರಿಸುವೇನು? ಅಣ್ಣ ಅದ್ರಲ್ಲಿ ಏನ್ ಅಡಗಿದೆ ಅಣ್ಣ? ನನ್ನ ತಮ್ಮ ಮದುವೆಯಲ್ಲಿ ಮದುಮಗನಾಗಿ ಮೆರೆದ ಅಂದ ಚಂದಗಳು, ನನ್ನ ನಾದಿನಿ ನಾಚಿಕೆಯಿಂದ ನಲಿದ ನಲಿವುಗಳು, ಶಾಸ್ತ್ರಗಳು, ಮಂತ್ರಗಳು, ಹಾಡುಗಳು, ಅಲಂಕಾರಗಳು. ಎಷ್ಟು ಸೂಪರ್ ಆಗಿ ತೆಗ್ದಿದ ನಮ್ ತಮ್ಮ ರಾಮು ಅಂತ ತೋರ್ಸಣ್ಣ. ಈರಯ್ಯ ತೋರಿಸ್ತೀನಿ. ಅಣ್ಣ ಆನ್ ಮಾಡೋಣ. ಶುರು ಮಾಡುವ. ಎಲ್ರು ಬಂದಾಯ್ತಲ್ಲ? ಟಟ್ಟಾಡ. ಇದೇನಿದು? ಶಶಿ ಚಿಕ್ಕಪ್ಪನ್ ಮದ್ವೆದೇ ಬರ್ತಾ ಇಲ್ಲ? ಅಯ್ಯೋ ಹೌದಲ್ವಾ? ನಾವ್ಯಾರು ಕಾಣ್ತಾನೆ ಇಲ್ಲ, ಬೇರೆ ಹುಡುಗಿನೇ ಕಾಣ್ತಾ ಇದ್ದಾಳೆ. ಅಯ್ಯೋ ರಾಮ, ಇದೇನಿದು? ಒಳ್ಳೆ ಸೀರಿಯಲ್ ತರ ಯಾವ್ದೋ ಹುಡುಗಿನೇ ಬರ್ತಾ ಇದ್ದಾಳೆ. ರೀ, ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡೋಣ. ಹೌದು ಬಾವಾ. ಅಯ್ಯೋ, ಮದುವೆ ಶಾಸ್ತ್ರನ ಡೀಟೇಲ್ ಆಗಿ ತೆಗಿಯೋ ಅಂತಂದ್ರೆ ಆ ಹುಡುಗಿನ ಡೀಟೇಲ್ ಆಗಿ ತೆಗೆದಿದ್ದಾನೆ. ಎಲ್ಲವನು ಅವನೆಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅಣ್ಣ, ಅವನು ಎಲ್ಲಿದ್ದಾನೆ ಹುಡುಕಿ 4 ಬಾರಿಸ್ಬೇಕು. ನಡ್ರಿ ಹೋಣ. ರಾಮು, ರಾಮು, ಏನಾ? ಏನಾಯ್ತು? ಮಾತಾಡೋ. ಅವನೆಲ್ಲ ಮಾತಾಡ್ತಾನೆ. ಎಲ್ರು ಸೇರ್ಕೊಂಡು ಓದಿತೀವಿ ಅಂತ ಅಳ್ತಾ ಇದ್ದಾನೆ. ಹೆದರ್ಕೋಬೇಡ, ಏನಾಯ್ತು ಅಂತ ಹೇಳು. ಅದೇನೂ ಅಲ್ಲ. ಮತ್ತಿನ್ಯಾಕೆ? ಅವನ ಮನಸ್ಸಿನಲ್ಲಿ ಏನಿದೆಯೋ ಅದು ಕ್ಯಾಸೆಟ್ ಅಲ್ಲಿ ಬಂದಿದೆ. ಅಂದ್ರೆ ರಾಮು ಆ ಹುಡುಗಿನ ಪ್ರೀತಿಸ್ತಾ ಇದ್ದಾರೆ. ಹೌದೇನೋ? ಹೇಳೋ. ಪ್ರೀತಿಸಿದ್ರೆ ಕಣ್ಣೀರ್ ಯಾಕೋ? ಆ ಪ್ರೀತಿ ಫಲಿಸಲ್ಲ ಅಂತ ಅವ್ರಿಗೆ ಗೊತ್ತಾಗಿರೋದ್ರಿಂದ. ಯಾಕೆ ಸಾಧ್ಯ ಇಲ್ಲ? ಆ ಹುಡುಗಿಗೆ 4 ಜನ ಅಣ್ಣಂದಿರಿದ್ದಾರೆ. ಅವ್ರು ಮಾಮೂಲಿ ಮನುಷ್ಯರಲ್ಲ, ನರ ರೂಪದ ರಾಕ್ಷಸರು. ನಾವು ಊರ್ಗ್ ಹೋಗುವಾಗ ನಿನಗೆ ಏನ್ ಹೇಳೋಗಿದ್ವಿ? ತಂಗವ ವಸಲ್ ದಾಟ್ ಹೋಗ್ಬಾರ್ದು ಅಂತ ಹೇಳಿದ್ವ ಇಲ್ವೋ? ಅಣ್ಣ ಕೇಳ್ತಾ ಇದ್ರೆ ದುರ್ಗುಟ್ಕೊಂಡು ನೋಡ್ತಾ ಇದ್ದೀನಿ. ಬೇವಸಿ ನನ್ ಮಕ್ಕಳ ಮಗಳು.
ಮಾತಾಡ್ರು ಬಾಯ್ ಬಿದ್ದೋಗೈತಲ್ಲ ನಿಮ್ಗೆ ಅಯ್ಯೋ ನೀನ್ ಯಾಕವ್ವ ಭಯ ಪಡ್ತಾ ಇದೀಯಾ? ನಿನ್ ತಪ್ಪೇನೂ ಇಲ್ಲ, ನೀನ್ ಸುಮ್ಕಿರವ. ಯಾಕಮ್ಮ ಯಾಕೆ ಯಾಕೆ ಹೇಳ್ತಾ ಇದೀಯಾ? ಹೋಗಮ್ಮ ಹೋಗಮ್ಮ ಹೋಗಮ್ಮ. ನಿಮ್ ತಪ್ಪೇನಿಲ್ಲಮ್ಮ, ಇವ್ರೇನಮ್ಮ ಎಲ್ಲ ಈ ಕಳ್ಳನ್ ಮಕ್ಳೇ ಮಾಡಿದ್ದು. ಇವ್ರನ್ನ ಕತ್ತರಿಸಾಕ್ಬಿಡ್ತೀನಿ. ಹೋಗಮ್ಮ ಹೋಗು. ಅಯ್ಯೋ ನಿಲ್ಸೋ, ಅವ್ರನ್ನ ಯಾಕ್ರೋ ಕತ್ತರಿಸಿ ಹಾಕ್ತೀರಾ? ಸೀತನ್ನ ಲಗ್ನ ಕಳ್ಸಿದ್ದು ನಾನೇ ಕಣ್ರು, ನಾನೇ. ನೀನಾ? ಹೌದು, ನಾನೇ ಕಣ್ರು. ಪಾಪ ಅವಳಿಗಂತೂ ನೀವು ಲಗ್ನ ಮಾಡಂಗಿಲ್ಲ. ಆ ಲಗ್ನದ ಅಂದ ಚಂದನಾದ್ರೂ ಕಣ್ ತುಂಬಾ ನೋಡ್ಕೊಂಡ್ ಬರ್ಲಿ ಅಂತ ನಾನೇ ಕಳಿಸ್ತೆ ಕಣ್ರು. ಯಾಕೆ ತಪ್ಪಾ? ಯಾಕೆ ಯಾಕೆ ಮುದುಕಿ ಎಲ್ರೂ ಸೇರಿ ನಮ್ಮನ್ನು ಸಾಯಿಸ್ತಾ ಇದ್ದೀರಾ? ನೋಡು ನೋಡು, ಪಾಪ ಇವನ್ನ ಹೊಡೆದು ಬಿಟ್ಟೆ. ನಿನ್ನ ಮಗ ಅದೇ ನಮ್ಮಪ್ಪ ಆಸ್ತಿನೆಲ್ಲ ನನ್ನ ತಂಗಿ ಸೀತುಂಗುಟ್ಟೋ ಮಗುಗೆ ಅಂತ ಬರೆದ್ಬಿಟ್ಟು ನೆಗೆದು ಬಿದ್ದೋದ. ಅಳಬೇಡ್ವೋ, ನಮ್ಮಪ್ಪ ಸತ್ತಾಗ ನಾನೇ ಅಳ್ಳಿಲ್ವೋ, ನೀನ್ ಯಾಕೆ ಅಳ್ತೀಯ? ಎಲ್ಲಿ ನಗು ನಗೋ. ಹೌದು ಮುದುಕಿ, ನಿನ್ನ ಮಗ ತಾನೇ ನಮ್ಮನ್ನು ನುಡ್ಸಿದ್ದು, ಅವನೇ ನಮ್ಮನ್ ರಾಕ್ಷಸ ಅಂದಿದ್ದು ನ್ಯಾಯವಾ? ನೀನೇ ಹೇಳು. ನೀನ್ ಹೇಳಲ್ಲ, ಯಾಕೆ? ಅವನು ನಿನ್ನ ಮಗ, ಅದಕ್ಕೆ. ನೀವೆಲ್ರೂ ಮನುಷ್ಯರ? ನಾವೆಲ್ಲ ತಂಗಿ ಮೇಲಿನ ಮಮಕಾರದಿಂದ ಅವಳನ್ನ ಬಿಟ್ಟಿರಕ್ಕಾಗ್ದೆ ಅವಳಿಗೆ ಲಗ್ನನೇ ಮಾಡ್ಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ. ಈಗ ನೀನು ಇವಳನ್ನ ಲಗ್ನ ನೋಡಕ್ ಕಳಿಸಿ ಇವಳಿಗೆ ಲಗ್ನದ ಮೇಲೆ ಆಸೆ ಹುಟ್ಟಿ ಒಂದ್ ವೇಳೆ ಇವಳು ಯಾವೊಂದೋ ಪ್ರೀತಿಲ್ ಬಿದ್ಲು ಅಂತ ಇಟ್ಕೋ. ಆಗ ನಾವೇನ್ ಮಾಡ್ತೀವಿ ಗೊತ್ತಾ? ಸೊಕ್ಕು ಮಿತಿ ಮೀರಾದೆ ನಿಮ್ಗೆ. ಸೀತಾ ಹೇಳಮ್ಮ, ನಿಮ್ಮ ಅಣ್ಣದನ್ನ ಹಂತಕರಾಗಿ ನೋಡ್ಬೇಕು ಅಂತೀಯಾ? ಇಲ್ಲ ಅಣ್ಣ, ಇಲ್ಲ, ಮದ್ವೆನೇ ಬೇಡ ಅಣ್ಣ. ಜೀವನ ಪೂರ್ತಿ ಹೊಟ್ಟೆಗೆ ಇಟ್ಬಿಡ್ತೀನಿ. ನಾನು ಹೇಗೆ ಇಟ್ಬಿಡ್ತೀನಿ ಅಣ್ಣ? ನಮ್ಮ ಮುದ್ದು ತಂಗಿ ನೀನು. ಅಯ್ಯೋ ಸೀತಾ, ಸೀತಾ, ನನ್ ಕಂದ ಸೀತಾ. ಸಾವಿತ್ರಿ ಆ ರಾಕ್ಷಸರ ಕತೆ ಹೇಳಿದ ಕೇಳಿದ್ಮೇಲೆ ಆ ಹುಡುಗಿನ ಮರ್ತೋಗೋದು ಬಿಟ್ಟು ಬೇರೆ ದಾರಿ ಕಾಣ್ತಾ ಇಲ್ಲ. ಅವ್ರ ರಾಕ್ಷಸರಾದ್ರೆ ನಾವು ಮನುಷ್ಯರು. ರಾಮ, ಅದೇ ಹುಡುಗಿ ಜೊತೆ ನಿನಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತೀನಿ. ಯಾರೇನ್ ಮಾಡ್ತಾರೋ ನಾನ್ ನೋಡ್ಕೋತೀನಿ. ಏನ್ ಮಾಡ್ತಾರೆ? ಮದ್ವೆ ಮಾಡ್ತಾರೆ. ನಡೀರಿ, ಎಲ್ರು ಹೋಗೋಣ. ನಡೀರ. ನಿಂತ್ಕೊಳ್ಳಿ. ಹೊಡೆದು ಹೊತ್ಕೊಂಬರಕ್ಕೆ ಮದುವೆ ಅನ್ನೋದು ಯುದ್ಧ ಅಲ್ಲ, ಹಬ್ಬ, ರಕ್ತಪಾತ ಅಲ್ಲ. ಹೋಗ್ಕುಳಿ. ಅದು ಯಾವುದೇ ಕಾರಣಕ್ಕೂ ವಿಷಯಗಳಿಗೆ ಆಗ್ಬಾರ್ದು, ಅಮೃತಗಳಿಗೆ ಆಗ್ಬೇಕು. ಅಣ್ಣ, ಆಸ್ತಿ ಆಸೆಗೋಸ್ಕರ ತಮ್ಮ ಸ್ವಂತ ತಂಗಿ ಬಾಳನ್ನೇ ಹಾಳು ಮಾಡ್ತಿರೋ ಆ ರಾಕ್ಷಸರಿಗೆ ಶಾಂತಿ ಮಂತ್ರ ಹೇಳಿದ್ರೆ ಕೇಳ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಆವೇಶ ಇರೋರ್ಗೆ ಒಂದು ದಾರಿ ಇರುತ್ತೆ, ಯೋಚನೆ ಮಾಡೋರ್ಗೆ ಸಾವಿರಾರು ದಾರಿ ಇರುತ್ತೆ. ಅಣ್ಣ ಏನ್ ಮಾತಾಡ್ತಾ ಇದೀಯಾ? 999 ದಾರಿಗಳು ಮುಚ್ಚಾಕದ್ಮೇಲೆ ನಮ್ಗೆ ಉಳ್ಕೊಂಡಿರೋದು ಒಂದೇ ದಾರಿ, ನಾವು ಹೋಗ್ಲೇಬೇಕಷ್ಟೇ. ಇತಿಹಾಸ ನಮಗೆ ಬೇಕಾದಷ್ಟು ಪಾಠಗಳನ್ನ ಕಲಿಸ್ಕೊಟ್ಟಿದೆ. ಪಾಂಡವರಂತ ಪರಾಕ್ರಮಗಳ ಜೀವನಕ್ಕಿಂತ ನಮ್ಗೆ ಆದರ್ಶ ಬೇಕಾ? ಅಂತಹ ವೀರಾದಿ ವೀರರಿಗೂ ನ್ಯಾಯ ಅವ್ರ ಪಾಲ್ಗಿದ್ರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸನ ಅವ್ರು ಅನುಭವಿಸ್ಬೇಕಾಗಿ ಬಂತು. ಯಾಕೆ? ಧೈರ್ಯ ಇಲ್ಲ ಅಂತನ, ಧ್ಯೇಯ ಇಲ್ಲ ಅಂತನ, ಶಕ್ತಿ ಇಲ್ಲ ಅಂತನ, ಅಥವಾ ಕೈಯಲ್ಲಿ ಆಗಲ್ಲ ಅಂತನ? ಧರ್ಮಕ್ಕೋಸ್ಕರ, ಧರ್ಮನ ನಿಲ್ಸಕ್ಕೋಸ್ಕರ, ಸಂಯಮದಿಂದ ಸಮಯಕ್ಕೋಸ್ಕರ ಕಾದ್ರು, ಸಾಧಿಸಿದ್ರು. ಕಾದ್ರು, ಆದ್ರೆ ಕೊನೆಗೆ ಏನ್ ಮಾಡಿದ್ರು? ಕುರುಕ್ಷೇತ್ರ ಯುದ್ಧ ಮಾಡಿ ರಕ್ತಪಾತ ಮಾಡ್ಲಿಲ್ವಾ? ಮಾಡಿದ್ರು. ಯಾವಾಗ? ಕೊನೆಗೆ. ನಮಗೂ ಅನಿವಾರ್ಯ ಆದ್ರೆ ನೀನ್ ಹೇಳ್ದಾಗೆ ಯುದ್ಧ ಮಾಡೋಣ, ಅಲ್ಲಿವರೆಗೂ ಸಮಾಧಾನವಾಗಿರೋಣ. ಸರಿ, ಹಾಗಾದ್ರೆ ನಾವ್ ಏನ್ ಮಾಡೋಣ? ಆ ಹುಡುಗಿ ಅಣ್ಣಂದ್ರೆ ಬಂದು ಇವನ್ ಕಾಲ್ ತೊಳೆದು ಕನ್ಯಾದಾನ ಮಾಡ್ಬೇಕು. ಇದೆಲ್ಲ ಆಗೋ ಕೆಲ್ಸನಾ? ನಾನ್ ಹೇಳ್ದಾಗ ನೀವೆಲ್ಲ ಕೇಳಿದ್ರೆ ಹಾಗೇ ಆಗತ್ತೆ. ಆಯ್ತು ಬಿಡೋಣ, ಆವೇಶ ಬಂದಾಗ ಈಗ ಮಾತಾಡ್ತೀವಿ ಅಷ್ಟೇ. ನೀ ಹೇಳ್ದಾಗೆ ಆಗ್ಲಿ. ಆವತ್ತು ಧರ್ಮಕ್ಕೋಸ್ಕರ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಬನ್ನಿ ಮರದಲ್ಲಿ ಮುಚ್ಚಿಟ್ಟು 1 ವರ್ಷ ಕಾಲ ಅಜ್ಞಾತವಾಸ ಮಾಡಿದ್ರು. ಇವತ್ತು ನಮ್ಮ ರಾಮಗೋಸ್ಕರ, ನಮ್ಮ ರಾಮು ಪ್ರೀತಿ ಸಕ್ಸಸ್ಗೋಸ್ಕರ, ನಮ್ಮ ಸ್ವಾಭಿಮಾನ, ಮರ್ಯಾದೆ, ಪ್ರತಿಷ್ಠೆನೋ ಅಸ್ತ್ರನಲ್ಲ ನಮ್ಮ ಎದೆಯಲ್ಲಿ ಬಚ್ಚಿಟ್ಕೊಂಡು
ನಾವು ಅಜ್ಞಾತವಾಸ ಮಾಡ್ಬೇಕು. ಇದಕ್ಕೆ ನೀವೆಲ್ಲರೂ ಸಿದ್ಧನಾ? ಎಲ್ರೂ ಒಟ್ಟಿಗೆ ಇರುವುದಾದ್ರೆ ನಾವು ಅಜ್ಞಾತವಾಸ ಮಾಡೋಕ್ ಸಿದ್ಧ. ನಾನು ಸಿದ್ಧ, ನಾನು ಸಿದ್ಧ, ನಾನು ಸಿದ್ಧ. ಗುಡ್. ಪಾಂಡವರ ವಿಜಯದ ಸಂಕೇತ ವಿಜಯದಶಮಿ. ಆ ಪವಿತ್ರವಾದ ವಿಜಯದಶಮಿ ದಿವಸ ನಮ್ಮ ರಾಮು ಅವನು ಇಷ್ಟಪಟ್ಟ ಹುಡುಗಿ ಜೊತೆ ಅವನ ಮದುವೆ ನಡೆಯುತ್ತೆ, ನಡಿಬೇಕು. ಅಲ್ಲಿವರೆಗೂ ಈ ಅಜ್ಞಾತವಾಸದಲ್ಲಿ ನೀವೆಲ್ಲರೂ ಸಮಾಧಾನವಾಗಿರ್ತೀರಾ ಅಂತ ನನಗೆ ಮಾತು ಕೊಡಿ. ಎಲ್ ಸತ್ತಿದ್ದೀರೋ? ಬೇಗ ಹಾಲು ತಗೊಂಬನ್ರ. ಹಾಲು ಅಡಿಗೆ ಮನೆ ಆಗದೆ, ಹೋಗಿ ಒಟ್ಟು ತುಂಬಾ ಕುಡ್ಕೊಳ್ಳಿ. ನಾವೋಗಿ ಏನ್ ಕುಡಿಯೋದು? ಕೆಲಸದವ್ರು ಎಲ್ ಸತ್ತಾಗವ್ರೆ? ಅವ್ರು ಸತ್ತಿಲ್ಲ, ನಿಮ್ ಕೆಲ್ಸನ ನೀವೇ ಮಾಡ್ಕೊಂಡ್ ಸಾಯಿರೋ ಅಂತ ಹೇಳಿ ಗಂಟು ಮುಟ್ಟೆ ಕಟ್ಕೊಂಡು ಹೊಂಟೋದ್ರಿ ಎಲ್ರು. ಆ ನನ್ ಮಕ್ಳಿಗೆ ಏನ್ ಬಂತು ರೋಗ? ನಿಮಗ್ ಬರ್ದೇ ಇರೋದು ಅವ್ರಿಗ್ ಬಂತು. ಏನದು? ಗೊತ್ತಾಗ್ಲಿಲ್ವಾ? ಬುದ್ಧಿ ಕಂಡ್ರು. ಏನ್ರು ಆ ಕಣ್ಬಿಟ್ಕೊಂಡ್ ನೋಡ್ತಾ ಇದೀರಾ? ನೀವು ಮನಸ್ಸರಾಗಿದ್ದಿದ್ರೆ ಅವ್ರು ಮನಸ್ಸರಾಗೇ ಇರ್ತಾ ಇದ್ರು. ಹೋಗೋಗಿ ಹಳೆ ಎಮ್ಮೆ ಕಲ್ಗೊಚ್ಚಿ ಕುಡ್ದಾಗೆ ಹಾಲ್ ಕುಡ್ದ್ಬಿಟ್ಟು ಕೆಲಸ ನೋಡ್ಕೊಳ್ಳಿ. ಹೋಗಿ ಎದ್ದಳ್ರ ಮೇಲೆ. ನಮಸ್ಕಾರ 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 ಅಮ್ಮಮ್ಮ. ನನಗ್ ಗೊತ್ತುಂಟಾ ಪಾಕಶಾಸ್ತ್ರದಲ್ಲಿ ಭೀಮ ಎಂತ ಹೇಳಿದೆ ಗೊತ್ತುಂಟಾ? ಸಲ ಸಲ ಅಂತ ಕುದಿಯೋ ಎಣ್ಣೆಯಲ್ಲಿ ಸಾಸಿವೆ ಹಾಕಿದರೆ ರಪರಪ ಅಂತ ಸುಟ್ಟೋಗುತ್ತೆ, ಕಣ್ಣು ಹುಷಾರಂದ. ಅದೇ ತರ ದೊಡ್ಡವ್ರನ್ನ ಗೌರವಿಸದೆ ಹೋದ್ರೆ ಸುಟ್ಟು ಹೋಗುವುದು ಕಣ್ಣೆ ಅಂತ ಇವರು ಹೇಳುತ್ತಿರೋದು. ಕರೆಕ್ಟ್. ಪಾಕಶಾಸ್ತ್ರ ಅಂದ್ರೆ ಅದೇ ಅಲ್ಲವೋ? ಯಾರೋ ನೀವು? ನಾನು ಕುಕ್ಕು. ನಾನು ಇವರ ನನ್ನ ಕೊಕ್ಕು. ದೆಹಲಿ ಪಾರ್ಲಿಮೆಂಟ್ ಅಲ್ಲಿ ವೆರೈಟಿ ಪಾರ್ಟಿಗಳುಂಟಲ್ಲವೋ, ಹಾಗೆ ನಮ್ಮ ಅಡಿಗೆಯಲ್ಲೂ ವೆರೈಟಿ ಅಡಿಗೆಗಳುಂಟು ಮಾರಾಯರೆ. ಕೇಸರಿ ಬಾತ್, ಖಾರಾ ಬಾತು, ಬನಾನಾ ಬಾತ್, ಮಹಾರಾಷ್ಟ್ರ ಚಪಾತಿ, ಅಸ್ಸಾಂ ಅಕ್ಕಿ ರೊಟ್ಟಿ, ಆಂಧ್ರದ ಮೆಣಸಿನಕಾಯಿ ಬಜ್ಜಿ, ಮಡ್ರಾಸ್ ಪೊಂಗಲ್, ಬನ್ನೂರ್ ಕುರಿ ಹುಳಿ, ಬಾಯ್ಲರ್ ಕೋಳಿ ಹುಳಿ, ಕೊಡಗಿನ ಪಂದಿ ಹುಳಿ, ಮಂಗಳೂರಿನ ಮೀನಿನ ಹುಳಿ, ಕೇಳದ ಪುಟ್ಟು ಉಂಟು ಮಾರಾಯರೆ. ಎಲ್ಲ ತಿಂದರೆ ಕಚಕ್ ಕಚಕ್ ಕೊರಕ್ ಸೊರಕ್. ನಾವು ಅಡಿಗೆ ಬಿಟ್ಟರು, ನಮ್ಮ ಅಡಿಗೆ ರುಚಿ ತಿಂದು ನಮ್ಮ ಕೆಲಸ ಗಟ್ಟಿ ಮಾಡಿ ಮಾರಾಯರೆ. ಸರಿ ಸರಿ, ಹೊಟ್ಟೆ ಹಸಿತಿದೆ, ಬ್ಯಾಗ್ ನೇನಾದ್ರೂ ಮಾಡಾಕಿ. ಯೋಚನೆ ಮಾಡಬೇಡಿ, ಇದು ಸಾಮಾನ್ಯಕ್ಕೆ ಎಲ್ಲ ಬಿಸಿ ಬಿಸಿ ಕೊಡ್ತೀನಿ ಎಲ್ಲರಿಗೂ. ಅಜ್ಜಿ, ನಿಮ್ಮ ಆಶೀರ್ವಾದ ನಮಗೆ ಯಾವಾಗಲೂ ಬೇಕು. ಭೀಮಾಯಿನವ, ನಡಿ ನಡಿ ಬೇಗ ಬಿಸಿ ಮಾಡುವ. ಐ ಬಾಯ್ಲಿ, ನೀನ್ ಹೋಗಿ ಆ ಹುಡುಗಿ ಪರಿಸ್ಥಿತಿ ಆಗಿದೆ ನೋಡ್ಕೊಂಡು ಅವಳಿಗೆ ಧೈರ್ಯ ಹೇಳ್ಬಿಟ್ ಬಾ. OS ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ಬಿಡದೆ, ಇಲ್ಲಿ ನಾವು ಅಡಿಗೆ ಮಾಡೋರು. ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಇದು ಮಾಡೋಣ ಬಾ. ಚೀನಾ ಬೇಕಾದಾಗ ಮಾತ್ರ ಬಂದ್ಬಿಡ್ತೀಯ. ಈಗ ಚೀನಾ ಬಾ ಇಲ್ಲಿ. ಸರಿ ಹೋಗು. ಏಯ್, ನೀರು ಕೊಡೋಳಂತೆ ಹೋಗು. ನಮ್ ಹುಡುಗನ್ ಸೆಲೆಕ್ಷನ್ ಫಸ್ಟ್ ಕ್ಲಾಸ್. ಸೀತಾ, ಅಶೋಕ್ ಒಂದಲ್ಲಿ ಸೀತೆ ನೋಡ್ದಾಗತ್ತಮ್ಮ. ನೀನ್ ಕೂತಿರೋ ಪೋಸ್ ನೋಡಿದ್ರೆ. ನೀವು ನೀವು ರಾಮು ಎರಡನೇ ಅತ್ಗೆ. ನೀವ್ ಯಾಕೆ ಇಲ್ಲಿ ಬಂದ್ರಿ? ನಮ್ ರಾಮು ಜೊತೆ ನೀನ್ ಮದ್ವೆ ಮಾಡಿಸ್ಬೇಕು ಅಂತ. ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಿ. ನಾನು ಯಾರನ್ನು ಪ್ರೀತಿಸ್ತಿಲ್ಲ. ಪ್ರೀತಿಸ್ತಿಲ್ಲ ಅಂದ್ಮೇಲೆ ನಮ್ ರಾಮನ ಯಾಕೆ ನಿನ್ ಕಣ್ಣಲ್ಲೇ ಮುಚ್ಚಿಟ್ಕೊಂಡಿದ್ಯಾ? ನೀನ್ ಮುಚ್ಚಿಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರೂ ಆಗಲ್ಲ ಸಿದ್ಧ. ನಿನ್ ಕಣ್ಣಲ್ಲಿ, ನಿನ್ ಮುಖದಲ್ಲಿ, ನಿನ್ ಹೃದಯದಲ್ಲಿ, ನಿನ್ನ ಮೈ ತುಂಬಾ ನಮ್ ರಾಮನೇ ತುಂಬಿಕೊಂಡಿದ್ದಾನೆ.
ಕಣ್ಣೀರ್ ಹಾಕ್ಬಿಡಮ್ಮ. ಆ ಕಣ್ಣಲ್ಲಿರೋ ನಮ್ ರಾಮು ಕರಗ್ ಹೋಗ್ತಾನೆ. ಅಕ್ಕ, ನಮ್ ಮದ್ವೆ ಸಾಧ್ಯನಾ ಅಕ್ಕ? ಅಸಾಧ್ಯವಾದದನ್ನ ಸಾಧಿಸೋಕೆ ನಾವೆಲ್ಲ ಈ ಮನೆ ಸೇರ್ಕೋತಾ ಇದೀವಿ. ಬರೋ ವಿಜಯದಶಮಿ ದಿನ ನಮ್ ರಾಮುಗೆ ಈ ಸೀತೆನ್ ಕೊಟ್ಟು ಮದ್ವೆ ಮಾಡಿಸ್ತೀವಮ್ಮ. ಧೈರ್ಯವಾಗಿರು, ಹೆದರ್ಬೇಡ, ಧೈರ್ಯವಾಗಿ.